after 3 days, Hmm. I underwent a heart transplant. ನನ್ಗೆ ಗೊತ್ತೂ ಇದ್ದಿಲ್ಲ ನನಗೆ ಹಾರ್ಟ್ ಟ್ರಾನ್ಸ್ ಬಟ್ ಐ ರಿಮೆಂಬರ್ ದಿಸ್. ಐ ಹ್ಯಾಡ್ ರಿಟನ್ ಟು ಮೈ ಲವ್ಡ್ ಒನ್, Hmm. ಇಫ್ ದೇರ್ ಇಸ್ ಝೀರೋ ಚಾನ್ಸ್ ಫಾರ್ ಮೀ ಟು ಸರ್ವೈವ್, ಲೆಟ್ ಮೀ ಗೋ. ಆದರೆ 1% ಚಾನ್ಸ್ ಇದ್ರೂ ಐ ವಿಲ್ ಫೈಟ್ ಅಂತ ಬರ್ದಿದ್ದೀನಿ ಆ ಎಕ್ಮೋ ಮೆಷೀನಲ್ಲಿ. ಸೊ Hmm. ಐ ರಿಮೆಂಬರ್ ಮೈ ಲವ್ಡ್ ಒನ್ ಟೆಲಿಂಗ್ ಮೀ, Hmm. ಯು ಹ್ಯಾವ್ 100% ಚಾನ್ಸ್, Oh. ಯು ಹ್ಯಾಡ್ ಅ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬೇಬಿ. Hmm. ನನಗೆ you didn't even want to- ರೆಜಿಸ್ಟರೇ ಆಗಿಲ್ಲ. Ah. And then you had a heart transplant. Ah. You have 100% chance, 100% Ah. chance. So it had to be repeated many times. Ah. And the moment it registered Yeah. that a donor heart is beating inside me, ಯಾರೋ ತೀರೋಗಿದ್ದಾರೆ ಅವ್ರ ಹಾರ್ಟ್ ನಾನು ಇದ್ದಾಗ ಐ ಫಾಗಾಟ್ ನನಗೇನು ನೋವು ಇದು ಏನು. ಐ ವಾಸ್ ಲೈಕ್ ಫೈಟ್ ಕಮ್ ಬ್ಯಾಕ್ ಟು ಲೈಫ್, ಯು ಹ್ಯಾವ್ ಟು ಮೇಕ್ ದಿಸ್ ಹಾರ್ಟ್ ಬೀಟ್. ಸೊ ನನ್ನ ಫಸ್ಟ್ ವಾಕ್ ಆಫ್ಟರ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ವಾಸ್ impossible. It was very difficult. ECMO machine in my leg was literally torn apart, and I had massive wounds, Ah. a lot of medication, Hmm. and I struggled to walk every day. Dressing, Hmm. ಆ ಕಾಲ್ಗೆ ನೋಡಿದ್ರೆ I could see inside my leg, and physiotherapy ತುಂಬ ಡಿಫಿಕಲ್ಟ್ ಆಗಿತ್ತು ಕಂಪೇರ್ಡ್ ಟು ದ ಫಸ್ಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್. Hmm. ಅದಕ್ಕೆ ಹೇಳಿದೆ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಫೆಲ್ಟ್ ಲೈಕ್ ಅ ಪೀಸ್ ಆಫ್ ಕೇಕ್ ಅಂತ, ಬಿಕಾಸ್ ದ ಸೆಕೆಂಡ್ ಒನ್ ವಾಸ್ ಈವನ್ ಮೋರ್ difficult. And I went through 1 month of physiotherapy, extensive care, and after 1 month I got discharged. 15 days, 2017 ಅಲ್ಲಿ ಡೆಸ್ಪಾಸಿಟೋ ಆ್ಯಂಡ್ ಜಿಮ್ಮಿ ಕಿ ಕಮಲ್ ಈ 2 ಹಾರ್ಟ್ ತುಂಬ ಪಾಪ್ಯುಲರ್ ಆಗಿತ್ತು. ಸೊ 15 ಡೇಸ್ ಸೆಕೆಂಡ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಫಿಸಿಯೋಥೆರಪಿ ಮಾಡ್ತಾ ಇರುವಾಗ ಹಾಸ್ಪಿಟಲ್ ಗೌನ್ ಹಾಕ್ಕೊಂಡು in the Jimmy Ki Kamal, I'm standing and I'm dancing, and I shared the video with my doctors. They were so happy to see me, come back to life. Or ಒಂದೇ ಒಂದು ಮಾತು ಹೇಳಿದ್ರು, Reena, thank God you're not a couch potato. Because of your fitness, you survived the second heart transplant. And when I went thanking them, they said, don't thank us. Thank God. You're like God's special child. Your case was very difficult. It was almost impossible. Anta. So that's what I said. It's all God's work. ಒಂದು ಲೈಟರ್ ನೋಟಲ್ಲಿ ಲೆಟ್ ಮಿ ಆಸ್ಕ್ ಯು ಅ ಕ್ವೆಶ್ಚನ್. ಇವಾಗ ಹಾರ್ಟ್, ಹೃದಯ ಅಂದರೆ ನಾವು ವಿ ಅಸೋಸಿಯೇಟ್ ದಟ್ ವಿತ್ ಫೀಲಿಂಗ್ಸ್. ಆಫ್ ಕೋರ್ಸ್ ಐ ನೋ ದಟ್ ನೀವು ನಿಮ್ಮ ಫ್ಯಾಮಿಲಿಯನ್ನಾಗಲಿ ನಿಮ್ಮ ಲೈಫ್ ಪಾರ್ಟ್ನರ್ನಾಗಲಿ ಇಷ್ಟಪಟ್ಟ ರೀತಿಯಲ್ಲೇ ಇವತ್ತಿಗೂ ಪಡ್ತಾ ಇದ್ದೀರಾ. ಬಟ್ ಸ್ಟಿಲ್ ವಿತ್ 2 donor hearts ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಹೃದಯ, ಸೊ ಟೋಟಲ್ 3 hearts, ಏನಾದರೂ ಚೇಂಜ್ ಇನ್ ಫೀಲಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಥವಾ ಸಮ್ ಚೇಂಜ್? ನಥಿಂಗ್. ನನಗೆ ತುಂಬ ಜನರು ಈ ಪ್ರಶ್ನೆ ಕೇಳ್ತಾರೆ, ಬಟ್ ಐ ಡೋಂಟ್ ಫೀಲ್ ಎನಿಥಿಂಗ್ ಡಿಫ್ರೆಂಟ್. ಇವಾಗಲೂ ಹಾಕಿ ಆಡ್ತೀನಿ. ನಮ್ಮ ಸಿಸ್ಟರ್ ಜೊತೆ ಐ ಹ್ಯಾವ್ ಅ ಟ್ವಿನ್ ಸಿಸ್ಟರ್ ಅಲ್ವಾ, ಸೊ ನಾವು ಚೈಲ್ಡ್ಹುಡಲ್ಲಿ ಏನೇನು ಮಾಡಿದ್ವಿ, ಐ ರಿಮೆಂಬರ್ ಎವ್ರಿಥಿಂಗ್. ಸೊ ಐ ಲವ್ ದ ಸೇಮ್ ಮ್ಯಾನ್ ಫಾರ್ ಲೈಕ್ 20 years now. I love the same man. So I like the same food. ಸೊ ಏನು ಡಿಫ್ರೆನ್ಸ್ ಅಂತ ನನಗೇನು ಅನಿಸ್ಲೇ ಇಲ್ಲ. ಸೊ ಒಂದು ನೀವು ರಿಕವರ್ ಆಗೋದು, ಮತ್ತೊಂದು ಈ ಟ್ರಾನ್ಸ್ಪ್ಲಾಂಟ್ ಕೇಸಸ್ ಎಷ್ಟೆಲ್ಲ ನೋಡ್ತಾ ಇದ್ದೀವಿ ನಾವು ನಮ್ಮ ಸುತ್ತಲೂ. ಅಂಥವ್ರಿಗೆ ಧೈರ್ಯ ತುಂಬೋದು ಒಂದೇ ಅಲ್ಲದೆ ಅವರಿಗೆ ಸಪೋರ್ಟ್ ಮಾಡೋದು, ಹೆಲ್ಪ್ ದೆಮ್ ಗೆಟ್ ಬ್ಯಾಕ್. ಯಾಕಂದರೆ ಇಲ್ಲಿ ಸಾಕಷ್ಟು ಆಸ್ಪೆಕ್ಟ್ಸ್ ಬರುತ್ತೆ. ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಬರುತ್ತೆ, ಪ್ರೀ ಕೇರ್ ಇರಬಹುದು, ಪೋಸ್ಟ್ ಸರ್ಜರಿ ಕೇರ್ ಇರಬಹುದು, ಇದೆಲ್ಲ ಬರುತ್ತೆ. ಸೊ ನಿಮ್ಮ ಲೈಟರ್ ಲೈಫ್, ರೀನಾ ರಾಜೂಸ್ ಲೈಟರ್ ಲೈಫ್ ಫೌಂಡೇಶನ್ನ ಕಡೆಯಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ಆರ್ಗನ್ ಡೊನೇಷನ್ ಮತ್ತು ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಫ್ರೀ ಪ್ರೀ ಆ್ಯಂಡ್ ಪೋಸ್ಟ್ ಟ್ರೀಟ್ಮೆಂಟ್ ಕೌನ್ಸಿಲಿಂಗ್ ಕೊಡ್ತೀರಾ ಪೇಷಂಟ್ಸ್ಗೆ ಮತ್ತು ಅವರ ಫ್ಯಾಮಿಲೀಸ್ಗೆ. ಫಂಡ್ಸ್ಗಳನ್ನು ರೇಸ್ ಮಾಡಿ ಕೊಡ್ತೀರಾ ಫಾರ್ ನೀಡಿ ಆರ್ಗನ್ ರೆಸಿಪಿಯನ್ಸ್. ಯಾಕಂದ್ರೆ ಎಷ್ಟೆಷ್ಟೋ ಜನ ಇದೊಂದು ಎಕ್ಸ್ಪೆನ್ಸಿವ್ ಅಫೇರ್ ಅಂತಲೇ ಇದರಿಂದ ದೂರ ಉಳಿತಾರೆ. ಬದುಕಿಸಿದ್ರೆ ದೇವರು ಬದುಕಿಸ್ಲಿ, ಇಲ್ಲದೇ ಇದ್ರೆ ಏನಾಗತ್ತೋ ಅದಾಗ್ಲಿ ಅಂತ. ಫಿಟ್ನೆಸ್ ಅಂಡ್ ವೆಲ್ನೆಸ್ನ ಪ್ರಮೋಟ್ ಮಾಡ್ತೀರಾ, ವಿಚ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ಡಾಕ್ಟರೇ ನಿಮಗೆ ಹೇಳಿದ್ದು ದಟ್ ನೀವು ಸೆಕೆಂಡ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ನ ಸರ್ವೈವ್ ಆಗಿದ್ದೇ ನಿಮ್ಮ ಫಿಟ್ನೆಸ್ ಇಂದ ಅಂತ. ಸೊ ಯಾರೇ ಆಗಲಿ ಒಬ್ರು ಇವಾಗ ನಿಮ್ಮ ಆರ್ಗನೈಸೇಷನ್ ರೀಚ್ ಔಟ್ ಆಗಬೇಕು ಅಂದರೆ ಹೇಗೆ, ಹೌ ಡು ದೇ ಡೂ ಇಟ್? We have a page on Facebook. It is called Reena Raju Foundation. I will share the link with you. And via email, doctors refer patients to us. Namge counseling, for counseling or to help with the medications, post-transplant care, family counseling. Some patients lose their job, they go into depression. So counseling for that. Helping them basically come out of whatever challenge and try and get back to leading a normal life. Yeah.
ಅದೇ ನಾನು ಹೇಳಿದ್ನಲ್ಲ, ನನಗೆ ಹಾರ್ಟ್ ಟ್ರಾನ್ಸ್‌ಪ್ಲಾಂಟ್ ಆದಮೇಲೆ ಅಷ್ಟೊಂದು ಜನರಿಗೆ ಟ್ರಾನ್ಸ್‌ಪ್ಲಾಂಟ್ ಆಗ್ತಾ ಇದ್ದಿಲ್ಲ. 1 ಪೇಷಂಟ್ಸ್ ವಾಸ್ ಸ್ಕೇರ್ಡ್, 2 organ donation awareness was very low, 3 heart transplants were just picking up in our country at that time. So I wanted to not only create awareness, I wanted to also help patients to understand organ donation, transplantation, and life after transplantation, and how one can lead their life after surgery as well, which is why I started Light Alive Reena Raju Foundation. Really sad what happened was, one patient had a heart transplant, non-heart transplant ಆದಮೇಲೆ just before that a patient in Bangalore had a heart transplant. ಅವ್ರಿಗೆ 6 months ಆಗಿತ್ತು ಟ್ರಾನ್ಸ್ಪ್ಲಾಂಟ್ ಆದಮೇಲೆ, and later I got to know the patient didn't survive. So I asked the doctor here in Bangalore, why didn't he survive? So ಅವ್ರು ಹೇಳಿದ್ರು, he was not taking his medicines. He didn't have money for his medicines. And ನನ್ನ ಟ್ರಾನ್ಸ್ಪ್ಲಾಂಟ್ ಆದಮೇಲೆ we were also struggling for help with medications, because medicines can cost anywhere from 8,000 to 15,000, and the first 6 months of transplant it can go up to 30 to 50,000 with all the antiviral, the immunosuppression, anti-rejection, various medications. So when we tried to ask people for help, ನನಗೆ ಹೇಳಿದ್ರು, ನೀನು ನೋಡೋಕ್ಕೆ ಚೆನ್ನಾಗಿದೆಯಾ, ನಿನ್ಗೇನು ಹೆಲ್ಪ್ ಬೇಕು, ನಿನ್ನ ಸರ್ಜರಿ ಆಗಿದೆಯಲ್ವಾ, ನೀವು ಕೇಳೋದು ಹಣದಲ್ಲಿ ನಾವು ಅಷ್ಟು ಐ ಸರ್ಜರೀಸ್ ಮಾಡ್ಬೋದು, ಯು ಆರ್ ಆಸ್ಕಿಂಗ್ ಫಾರ್ 15,000 rupees. ಸೊ ನಾನು ಅಂದ್ಕೊಂಡೆ, ಇದು ನನ್ನ ಹಾಲತ್, ನನ್ನ ಪರಿಸ್ಥಿತಿ ಅಂದರೆ ಇವಾಗ ಬೇರೆ ಪೇಷಂಟ್ಸ್ಗೆ ಹೇಗಿರುತ್ತೆ, ಹೂ ಕೆನಾಟ್ ಅಫೋರ್ಡ್. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ವಾಟ್ ಐ ವಾಂಟೆಡ್ ಟು ಡೂ ಥ್ರೂ ದ ಫೌಂಡೇಶನ್ ವಾಸ್, ಹೇಗೆ ಟ್ರಾನ್ಸ್ಪ್ಲಾಂಟೆಡ್ ಹಾರ್ಟ್ಸ್ ಡೋನರ್ಸ್ ನಾವ್ಗೆ ರೆಸ್ಪೆಕ್ಟ್ ಕೊಟ್ಟು ಟ್ರಾನ್ಸ್ಪ್ಲಾಂಟ್ ರೆಸಿಪಿಯನ್ಸ್ ಲೈಫ್ಸ್ನ ಸಸ್ಟೈನ್ ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು, ವಿಚ್ ಇಸ್ ವೈ ಐ ಫೆಲ್ಟ್ ವೆರಿ ಇಂಪಾರ್ಟೆಂಟ್ ಟು raise funds and gift these life-saving medicines to organ recipients, be it heart, lung, liver, kidney transplant patients across India. We've been doing this now since 2011, supporting patients with medicines, and I'll continue to do that till my last breath, and I'll do it in memory of my donors and my donor families. ವಾವ್ Yeah. ವಾವ್ ಸೋ ನೈಸ್. ಈ ಎಲ್ಲದ್ರ ಮಧ್ಯೇನು ಬೀಯಿಂಗ್ ಹ್ಯೂಮನ್ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಮ್ಯಾಟರ್ ಆಗುತ್ತೆ ಅಲ್ವಾ? Yes. ಆ್ಯಂಡ್ ವೈಲ್ ವಿ ಟಾಕ್ ಅಬೌಟ್ ಬೀಯಿಂಗ್ ಹ್ಯೂಮನ್, ಲೆಟ್ಸ್ ಆಲ್ಸೋ ಟಾಕ್ ಅಬೌಟ್ ತುಂಬ ಕಡಿಮೆ ಜನರಿಗೆ ನೀವು ನಿಮ್ಮ ಹೃದಯ ಇದ್ದಾಗಿನ ರೀನಾ ರಾಜು, ಫಸ್ಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲಿನ ರೀನಾ ರಾಜು, ಸೆಕೆಂಡ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲಿನ ರೀನಾ ರಾಜು, ಈ ಮೂರು ಫೇಸಸ್ನ ನೋಡ್ರೋರು ತುಂಬ ಕಡಿಮೆ ಜನ. ಅದರಲ್ಲೊಬ್ರು ಸಲ್ಮಾನ್ ಖಾನ್. Oh, yes. ಅವರ ಜೊತೆಗಿನ ಅಸೋಸಿಯೇಷನ್ ಬಗ್ಗೆ ಹೇಳಿ. ಯು ಹ್ಯಾವ್ ಅ Oh my ವೆರಿ God. ಕ್ಲೋಸ್ ರ್ಯಾಪೋ ವಿತ್ ಹಿಮ್ ಆ್ಯಂಡ್ ಇವಾಗಲೂ ಟಚಲ್ಲಿರ್ತಾರೆ. I will get emotional speaking about Salman, sir. Uh, First of all, let me say I love him with all my 3 hearts and my soul. Ekandre, when I was not well and before my first heart transplant, I have his number. So I had connected with him. ಎಷ್ಟೊಂದು ಜನರು ಸಲ್ಮಾನ್ ಸರ್ಗೆ ಮೆಸೇಜ್ ಮಾಡ್ತಾರೆ, ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ. But he connected back with me. And I told him I'm going to go through a heart transplant. And I think he was shooting in Australia at that time. He actually called on the night of my transplant and spoke to us for almost 2 hours. ಓ ಮೈ ಗಾಡ್. He was like very kind to my family, very encouraging for me to go for it. And after surgery, we messaged him a thank you note. Adadmele, I don't, you know, just because we have a celebrity's contact doesn't mean we have to keep calling them and troubling them. So, Yered Varsha, I didn't keep in touch with him, but he knew that I was fine. Then again, after 2 years, I messaged him, and then I said, I want to talk to you. And he called me back, and he said, you're the heart transplant girl, how are you doing? You know, and then I told him how I'm doing, and I told him that I've started a foundation, and he was very happy. He encouraged me, you know, to go ahead with the work that I'm doing. But above all, he was very protective. You know, he was very particular. I protect my donor heart. And even till date, we communicate with each other. So, ನನ್ನ second heart transplant ಆದಮೇಲೆ, we've always been planning to meet. But ಯಾವಾಗ ನಾನು ಮುಂಬೈಯಲ್ಲಿದ್ನೋ, Salman sir was shooting elsewhere. So, after my second heart transplant, I said, we have to meet, sir. He said, come over. So we met him in 2018 and at his home. I thought it will be a 10-minute meeting because he's a very busy person. He has kindness written all over him.
we spent the whole night partying at his house, Okay. singing and dancing. And imagine, nan four months agittu nan second heart transplant agi. I was like, I had diabetes, I had all kind of medical issues, but I was having a good time with him. And then he took us to the sets of Next Race day. 3. Okay. Yes, we spent the whole day there. We were cycling, and I had messaged him long back that I like a white bicycle. I hope to get my hands on it someday. He remembered that actually, and he gifted me a Being Human white bicycle that I still have and I enjoy riding Wow. on. Yes. Lovely. So we have some of the best memories and times with him. It's very rare to find people who genuinely care for you, wish well for you, and want you to do well in life. So even now, when I go through some medical issues or whatever, like I've had a second heart transplant, adadmele now I have osteoporosis, endometriosis, C5, C6 disc protrusion. I have an autoimmune disease, and I have TMJ. So it all comes with the turf of post-transplant. And sometimes when the days are tough, I would message him. He'll always message back. Wherever I am, he will message back. And, he'll only say the nicest and kindest things. And, yeah, so like I said, I love him with all my 3 hearts and soul. So Salman sir, he actually contributed through Being Human quietly. He didn't want anybody to know much about it, but then he actually contributed to support my cause. And there are many people he supports where no one will know anything about it. So I'm very grateful that, he supports me in the work that I do. ಸೋ ನೈಸ್. ರೀನಾ ಅವರೇ, ನಮಗೆ ಲೈಫಲ್ಲಿ ನಿಜವಾಗ್ಲೂ ಗ್ರ್ಯಾಟಿಟ್ಯೂಡ್ ಇರಬೇಕು ಅನ್ನೋದು ನಿಮ್ಮಂಥವರ ಈ ನಿಜ ಜೀವನದ ಕಥೆಗಳನ್ನು ಕೇಳಿದಾಗ, ಇಷ್ಟು ಕರೇಜ್ ತುಂಬಿರುವಂಥ ಸ್ಟೋರೀಸ್ಗಳನ್ನು ಕೇಳಿದಾಗ ಇನ್ನೂ ಜಾಸ್ತಿ ಫೀಲ್ ಆಗುತ್ತೆ. ಬಿಕಾಸ್ ನೀವು ಹೇಳಿದ್ರಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದ ನಂತರದ ಲೈಫ್ ಹೌದು, ಕೋರ್ಸ್ ಆರಾಮಾಗಿದೆ, ಎಂಜಾಯ್ ಮಾಡ್ತಿದ್ದೀನಿ, ಬಟ್ ಇಟ್ ಆಲ್ ಕಮ್ಸ್ ವಿತ್ ಒಂದಷ್ಟು ಕಂಡೀಷನ್ಸ್ ಅಪ್ಲೈ, ಇನ್ನೊಂದಷ್ಟು ಹೆಲ್ತ್ ಇಶ್ಯೂಸ್ ವಿಲ್ ಆ್ಯಡ್ ಆನ್ ಅದರ ಜೊತೆಗೆ. ಆ್ಯಂಡ್ ಡೂಸ್ ಆ್ಯಂಡ್ ಡೋನ್ಸ್ ಇರುತ್ತೆ ಫುಡ್ಡಲ್ಲಿ. ಯು ಕಂಪ್ಲೀಟ್ಲಿ ಅವಾಯ್ಡೆಡ್ ಆಲ್ಮೋಸ್ಟ್ 99.99% ಹೊರಗಿನ ಫುಡ್ಡು, ಆಯಿಲಿ ಫುಡ್ಡು, ಇದೆಲ್ಲವನ್ನ ಅವಾಯ್ಡ್ ಮಾಡ್ತೀರಾ ನೀವು. ಬಟ್ ಸ್ಟಿಲ್ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಟು ಶೋ ಅಪ್ ಎವ್ರಿ ಡೇ ಖುಷಿಯಾಗಿ, ಆ್ಯಂಡ್ ಫಾರ್ ಅದರ್ ಪೇಷಂಟ್ಸ್, ಬೇರೆ ಪೇಷಂಟ್ಸ್ಗಳ ಫ್ಯಾಮಿಲೀಸ್ ಕೂಡ. ಆ್ಯಂಡ್ ನಿಮ್ಮಿಂದ ನಾವು ಕಲಿಯುವಂಥದ್ದು ಸಿಕ್ಕಾಪಟ್ಟೆ ಇದೆ. ಅಂದರೆ ನಾವಾಗಲೆಲ್ಲ ಗೊತ್ತಿಲ್ಲದೇನೋ ಚಿಕ್ಕ ವಿಷಯಕ್ಕೆ ತುಂಬ ಕ್ರಿಬ್ ಮಾಡ್ತೀವಿ. ನಾನು ಸಮಟೈಮ್ಸ್. ಬಟ್ ಇಟ್ಸ್ ಓಕೆ, ನೀವು ಸಮಟೈಮ್ಸ್ ಮಾಡೋದು ಇಸ್ ಅಬ್ಸಲ್ಯೂಟ್ಲಿ ಓಕೆ. ನಿಮ್ಮ ಒಂದು ಜರ್ನಿ ಕೇಳಿದಾಗ ಸೋ ಡ್ಯಾಮ್ ಇನ್ಸ್ಪೈರಿಂಗ್, ಆ್ಯಂಡ್ ಮೋರ್ ಪವರ್ ಟು ಯು ರೀನಾ ಅವರೇ. ಸೊ ನೀವು ಇಷ್ಟು ಚೆನ್ನಾಗಿ ಎಲ್ಲವನ್ನ ಮೇಂಟೈನ್ ಮಾಡ್ಕೊಂಡು ಬಂದಿರೋದು ಅಷ್ಟೇ ಅಲ್ಲದೆ, ಬಿಫೋರ್ ದ ಶೂಟ್ ನನ್ನ ಮಗಳು ನಿಮ್ಮ ಏಜ್ನ 25 ಅಂತ ಗೆಸ್ ಮಾಡಿದ್ಲು. ಬಟ್ ಆಫ್ ಕೋರ್ಸ್ ಶೋನಲ್ಲಿ ನೀವೇ ರಿವೀಲ್ ಮಾಡಿದ್ರಿ ಯು 45. Yes. Isn't that a sweet and biggest compliment, because you've maintained yourself so well. It is so important. Thank you. To be happy, healthy, and to show up happily, alva? Yes, and I'm loving all the wrinkles and all the Elli the freckles. wrinkles. ಇದೆ. I love growing old. Yeah, I so- mean, of course, ಅದು ಯಾವುದು Yes. it doesn't matter as long as we are happy. ಅದು ಒಳಗಿಂದ it will show. Yes. 3 ಹೃದಯಗಳು ಮಾತ್ರ ಅಲ್ಲದೆ ಬಹಳ ಹೃದಯವಂತರು ಕೂಡ ನೀವು ಅಂತ ಗೊತ್ತಾಗತ್ತೆ ನಿಮ್ಮ ಫೌಂಡೇಶನ್ನ ಕಡೆಯಿಂದ ನೀವು ಮಾಡ್ತಿರುವಂಥ ಕೆಲಸಗಳ ಮೂಲಕ. ಕಂಟಿನ್ಯೂ ಮಾಡ್ತಾ ಇರಿ ಇದನ್ನ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. Thank you. ಐ ಹೋಪ್ ಯು ಎಂಜಾಯ್ಡ್ ಟಾಕಿಂಗ್ ಟು ಮೀ ಆಸ್ ಮಚ್ ಆಸ್ ಐ ಡಿಡ್. It is my pleasure and honor, Saujanya. Thank you so much for having me. I hope ನಮ್ಮ ಕಾನ್ವರ್ಸೇಷನ್ ಮೂಲಕ ಜನರಿಗೆ ಅಂಗದಾನ ಬಗ್ಗೆ ಇನ್ನೂ ಅವೇರ್ನೆಸ್ ಸಿಗುತ್ತೆ. People come forward and pledge to become organ donors. Also, ಲೈಫಲ್ಲಿ ನಮ್ಮ ಎಲ್ರಿಗೂ ಒಂದು ಚಾಯ್ಸ್ ಇದೆ. ಆಪೋಸಿಟ್ಸ್ ಅಲ್ವಾ? ವಿ ಕ್ಯಾನ್ ಐದರ್ ಹ್ಯಾವ್ ಸೆಲ್ಫ್ ಪಿಟಿ ಆರ್ ಲಿವ್ ಲೈಫ್ ಟು ದ ಫುಲ್ಲೆಸ್ಟ್. ಅಲ್ವಾ? ಹೌದು. Live a life with excuses or live a disciplined life. So, and the biggest blessing in life is time. Can a dead person do anything? ನಾವು ಜೀವಂತವಾಗಿರುವಾಗ ನಮಗೆ ಈ ಟೈಮ್ ಕೊಟ್ಟಿದ್ದಾರೆ ದೇವರು. ಸೊ ವಿ ಶುಡ್ ಡೂ ಗುಡ್, ಆ್ಯಂಡ್ ದಟ್ ಇಸ್ ವಾಟ್ ಐ ಬಿಲೀವ್ ಇನ್. ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್. ಅದೇ ಹೇಳಿದ್ನಲ್ಲ, ದಟ್ ಒನ್ ಬೌಲ್ ಆಫ್ ಸೂಪ್ ದಟ್ ಐ ಕುಡ್ ಹ್ಯಾವ್. ಸೊ ಈವನ್ ನಾವು ನನಗೇನಾದರೂ ಸ್ವಲ್ಪ ಇಫ್ ಐ ಸ್ಟಾರ್ಟ್ ಟು ಕಂಪ್ಲೇನ್, ಐ ಗೋ ಬ್ಯಾಕ್ ಟು ದ ಟೈಮ್ ನಾನು ಹಾಸ್ಪಿಟಲ್ ಬೆಡ್ಡಲ್ಲಿದ್ದಾಗ. I couldn't do much, alva, but now I'm fine. So what am I cribbing about? So
I'll pick myself up there, I'll check myself, I'll correct myself. So life is like that. We all have challenges. In one way or another, we have challenges. So our challenges now hege we take it to our stride and not just live, but also give back to society. Otherwise, there's no meaning in life. Alva? ಹೌದು Yes. ಬಟ್ ಎಲ್ಲವೂ ನಮ್ಮೊಬ್ರಿಂದಾನೇ ಕೂಡ ಆಗೋದಿಲ್ಲ. ನಿಮ್ಮ ಫ್ಯಾಮಿಲಿ ಹ್ಯಾಸ್ ಬಿನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಅಂಡ್ Absolutely. ಎಸ್ಪೆಷಲಿ ಯೋರ್ ಲೈಫ್ ಪಾರ್ಟ್ನರ್ ರಾಜ್ ಅವರು. Yes. ಬಿಕಾಸ್ ನಾವು ಐ ಥಿಂಕ್ ಒಂದು 8 ರಿಂದ 9 ವರ್ಷಗಳ ಮುಂಚೆ ನಮ್ಮ ರೇಡಿಯೋ ಸಂದರ್ಶನ ಮಾಡಿದಾಗ್ಲೂ ಅವ್ರ ಜೊತೆಗೆ ನೀವು ಬಂದಿದ್ರಿ ರೇಡಿಯೋ ಸ್ಟೇಷನ್ಗೆ. ಯಾವಾಗ್ಲೂ ರಿಮೆಂಬರ್ ಇವತ್ತಿಗೂ ಅದೇ ಸ್ಮೈಲಿಂಗ್ ಫೇಸ್ ಅಂಡ್ Yeah. ದಟ್ ಸಪೋರ್ಟ್ ವಿಲ್ ಮೀನ್ ದ ವರ್ಲ್ಡ್ ಟು ಯು, ರೈಟ್? Yes. In fact, my family, especially my sister and Raj, they have carried me when I couldn't breathe. They have taken care of me so well. I'm their biggest asset ಅಂತ ಹೇಳ್ತಾರೆ. People invest in properties, cars, ಅವರೆಲ್ಲ ಇನ್ವೆಸ್ಟ್ಮೆಂಟ್ ಇನ್ ಜಸ್ಟ್ ಕೀಪಿಂಗ್ ಮೀ ಅಲೈವ್ ಅಂಡ್ ಫೈನ್. ಇನ್ಫ್ಯಾಕ್ಟ್ ನಾನು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಐ ಕುಡ್ ಹ್ಯಾವ್ ಜಾಯಿಂಡ್ ಅ ಜಾಬ್, earned money and income. But, both of them told me, you are meant, God has chosen you for something greater. So we will earn the money, you earn the blessings. So through Lighter Life Neena Raju Foundation, as a founder, I don't get any remuneration. So everything I do it wholeheartedly, and my family takes care of me. So family support is so important, without which nangenu madakkaagta idilla. So I hope every patient has one family member who can stand by them like the way my family has. ಲವ್ಲಿ. ಸೊ ಈ ಕಾನ್ವರ್ಸೇಷನ್ ನಾವು ಎಂಡ್ ಮಾಡೋದಕ್ಕೂ ಮುಂಚೆ ಒಂದು ಹಾಡು ವೆರಿ ಯು ವಿಲ್ ಸಿಂಗ್ ಅಂಡ್ ರಾಜ್ ಅವರು ಗಿಟಾರಲ್ಲಿ. Okay. ಲೆಟ್ಸ್ ಆಸ್ಕ್ ರಾಜ್ ಅವ್ರನ್ನೇ ಗಿಟಾರಾ ಕೀಬೋರ್ಡ್ ಅಂತ. ಇಫ್ ಯು ಪ್ರಿಫರ್ಸ್ ಕೀಬೋರ್ಡ್ ಅಲ್ಲಿದೆ. ಅವ್ರನ್ನ ಕೇಳಿದ್ರೆ ಅವರು ಗಿಟಾರ್, ಡ್ರಮ್ಸ್, ಕೀಬೋರ್ಡ್ ಎಲ್ಲ ಬಾರಿಸ್ತಾರೆ. ಸೊ ತೇಲಿ ತೇಲಿ ಮೇಲೆ ಹಾರಿ ಹಾಡಿ ಕೊನೆದು ಡ್ಯಾನ್ಸ್ ಮಾಡಿ, ನೂರು ಬಣ್ಣ ನಾನೇ ಬಾಡದಿರೋ ಈ ಲೈಫು, ಎಲ್ಲ ಪುಟ್ಟ ಹೃದಯದಲ್ಲೂ ಮಿಡಿವ ಎಲ್ಲ ಬಡಿತದಲ್ಲೂ ಸ್ಫೂರ್ತಿ ತುಂಬಿ ಹರಸಿದವನೇ ದೇವರು. ಅಂಗಾಂಗ ದಾನ ಮಾಡಲು ಚಿಂತೆ ಮಾಡದೆ ಹೊಸ ಬಾಳು ಬೆಳಗಬೇಕು ಸತ್ತ ಮೇಲೂ. ದಾನಿಗಳೇ ನಿಮಗೆ ನಮನ, ಓ ದೇವರೇ ನಿನಗೆ ನಮನ. ಹೆಣ್ಣು ಗಂಡು ಭೇದ ಮರೆತು ಜಾತಿ ಭಾಷೆ ಪಂಥ ತೊರೆದು ದಾನ ಮಾಡೋ ಮನಸ್ಸು ಮಾಡಬೇಕು ರೀ. ಒಂದು ಒಳ್ಳೆ ಸಣ್ಣ ಯೋಚನೆ, ನಾಳೆಗೊಂದು ಜೀವನದ ಆಸರೆ, ಹೆಲ್ಪ್ ಮಾಡೋ ಜೀವನ ನಿಜವಾದದು ರೀ. ನಿಮ್ಮಲ್ಲಿ ವಿನಯ ಪೂರ್ವಕ ಸವಿನಯ ಪ್ರಾರ್ಥನೆ, ಅಂಗಾಂಗ ದಾನ ಮಾಡಲು ಮುಂದೆ ಬನ್ನಿ. ಕಾದಿರುವೆ ಜೊತೆಯ ನೀಡಿ, ಲೈಟ್ ಲೈಫ್ ಬಾಳು ಬೆಳಗಿಸಿ. One more? I want full Josh. No, one more song. What's the chord for Naditide Gadi? I was singing this for my mom. ನಡೀತಿದೆ ಗಾಡಿ, ನಿಲ್ಲದು ಗಡಿ, ಚಾಯ್ಸು ನಿಮ್. ಲಿಟಲ್ ಹೈ. ನಡೀತಿದೆ ಗಾಡಿ, ನಿಲ್ಲದು ಗಡಿ, ಚಾಯ್ಸು ನಿಮ್ಮ ಕೈಯಲ್ಲಿ. ಎಲ್ಲ ಕಡೆ ನೋಡಿ ಏನಿದೆ ಸರಿ, ಅದು ಬಿಟ್ರೆ ಬೇರೆ ಎಲ್ಲ ಬಿಟ್ಟು ಹಾಕಿ. ನಡೀತಿದೆ ಗಾಡಿ, ನಿಲ್ಲದು ಗಡಿ, ಚಾಯ್ಸು ನಿಮ್ಮ ಕೈಯಲ್ಲಿ. ಎಲ್ಲ ಕಡೆ ನೋಡಿ ಏನಿದೆ ಸರಿ, ಅದು ಬಿಟ್ರೆ ಬೇರೆ ಎಲ್ಲ ಬಿಟ್ಟು ಹಾಕಿ. ಜೀವನ ಒಂದ್ ಕ್ಷಣ ಮರೆತು
ಕತ್ತಲು ನೀ ಹಚ್ಚು ಬೆಳಕು ಬೆಳಕಿನಲ್ಲೇ ನೀ ಬದುಕು ಯಾರೇ ಗೆಲ್ಲಲಿ ಯಾರೇ ಸೋಲಲಿ ಎಲ್ಲರಿಗಾಗಿ ನೀ ಗೆಲ್ಲು ಎಲ್ಲಿ ಕತ್ತಲು ನೀ ಹಚ್ಚು ಬೆಳಕು ಬೆಳಕಿನಲ್ಲೇ ನೀ ಬದುಕು ಜೀವನ ಒಂಕ್ಷಣ ಮರೆತು ಹಾಡಿರಿ ಮಸ್ತಿ ಮಜದಲ್ಲೇ ಎಲ್ಲರ ಗೆಲ್ಲಿರಿ Take a look around and you will see this life ain't no fantasy. You gotta keep on moving, you gotta carry on, cause everything I wanna say I sing it in my song. ನಡೀತಿದೆ ಗಾಡಿ ನಿಲ್ಲದು ಗಡಿ ಚಾಯ್ಸು ನಿಮ್ಮ ಕೈಯಲ್ಲಿ I don't remember after that. I sang this long back. ಸೊ ರೀನಾ ಅವರೇ 3 ಹೃದಯಗಳು ಆ 3 ಹೃದಯಗಳು ಯಾಕೆ ರಾಜವ್ರನ್ನ ಇಷ್ಟಪಟ್ವು ಅಂತ ಗೊತ್ತಾಯ್ತು ನನಗೆ ಇವಾಗ. Oh, so sweet. He is a sweetheart He and is a sweetheart. ನಿಮ್ಮ ಬೆಸ್ಟ್ ಪಾರ್ಟ್ನರ್ಶಿಪ್ ಇಸ್ ವಿತ್ ರಾಜ್. Absolutely. ಅಂಡ್ ಸೊ ನಾವು ಕಾನ್ವರ್ಸೇಷನ್ ಮಧ್ಯದಲ್ಲಿ ನೀವು ಹೇಳ್ತಾ ಇದ್ರಿ ಸೆಲ್ಫ್ ಪಿಟಿ ತಗೋಬಾರ್ದು ಅಂತ. ಅದೇ ತರ ಸೆಲ್ಫ್ ಬಿಲ್ಡಪ್ ತಗೋಬಾರ್ದು. ಬಟ್ ಸ್ಟಿಲ್ ತಗೊಳ್ತೀನಿ ಬಿಲ್ಡಪ್ ಇವತ್ತು. ಹೌ ಮೈ ಸ್ಯಾರಿ, ಹೌ ಮೈ ಲುಕಿಂಗ್, ಪ್ಲೀಸ್ ಟೆಲ್ ಮೀ. You are looking gorgeous. ಏನ್ ಕೋಇನ್ಸಿಡೆನ್ಸ್ ಅಲ್ಲ, ನಾವಿಬ್ರು ಬ್ಲಾಕ್ ಹಾಕಿ ಮ್ಯಾಚ್ ಹೌದು. ಮಾಡ್ತಾ ಇದೀವಿ. ಲುಕಿಂಗ್ ಹೌದು gorgeous. ಹೌದು. ಅಂಡ್ ನನಗೆ ಗೊತ್ತಿರ್ಲಿಲ್ಲ ನೀವು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬರ್ತೀರಾ ಅಂತ. ದರ್ ಇಸ್ ಅನದರ್ ಕೋಇನ್ಸಿಡೆನ್ಸ್. ಬೈ ದ ವೇ ಈ ಸೀರೆ ಇಟ್ಸ್ ಫ್ರಮ್ ವೃಷಭ ವಸ್ತ್ರ, ರಾಜರಾಜೇಶ್ವರಿ ನಗರ್. ಬೈ ದ ವೇ ನೀವು ಬರ್ತಾ ಏನು ಆ ಏರಿಯಾನ ಪಾಸ್ ಮಾಡ್ತಾ ಇಲ್ಲಿ ಬಂದ ಆ ಏರಿಯಾನ ಹಾಡಿ ಹೊಗಳ್ತಾ ಇದ್ರಿ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತ. ಅಲ್ಲಿರೋದು Yes. ವೃಷಭ ವಸ್ತ್ರ. ಓಕೆನಾ? ಇವಾಗ ನಾನು ಉಟ್ಟಿರುವಂಥ ಸೀರೆ ನಿಜಾಮ್ ಬಾರ್ಡರ್ನ ಚೆನ್ನೂರ್ ಸೀರೆ ವಿತ್ ಸ್ಕ್ರೀನ್ ಪ್ರಿಂಟೆಡ್ ಕಲಂಕಾರಿ. ಇಟ್ಸ್ ಅ Wow. ಬ್ಯೂಟಿಫುಲ್ ಸೀರೆ. ಅಂಡ್ ಇದೇ ಥರದ ಒಂದು ಸೀರೆಯನ್ನು ನಾನು ನಿಮಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. Thank you so much. ಓಪನ್ ಮಾಡಿ ಕಲರ್ ನೋಡಿ ಪ್ಲೀಸ್. Wow. ಬ್ಲ್ಯಾಕ್ ಅಗೇನ್. Is it the same? ಎಸ್ Can I open? ಎಸ್ ಪ್ಲೀಸ್. I'm so excited. Wow. I'm waiting to try this on now. See. ವಾವ್. Now we are matching. ಎಸ್. This is gorgeous. Thank you. Thank you My so pleasure. much. ಇಟ್ ಲುಕ್ಸ್ ಲವ್ಲಿ ಆನ್ ಯು. Fabric ಎಷ್ಟು ಚೆನ್ನಾಗಿದೆ. ಹೌದು, ಹೌದು. ಸಾಫ್ಟ್ ಫ್ಯಾಬ್ರಿಕ್. ನೀವು ಅದನ್ನ ಉಟ್ಟಾಗ ಒಂದು ಫೋಟೋ ಕಳಿಸಿ. ಐ ಆಮ್ ಶ್ಯೂರ್ ಇಟ್ ಲುಕ್ ಖಂಡಿತ, ಅಮೇಜಿಂಗ್ ಆನ್ ಖಂಡಿತ. ಯು. Thank you so much. ದಿಸ್ ಇಸ್ ಫಾರ್ ಅ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ Thank ವಿತ್ you. 3 hearts. 3 hearts, yes. ಆ್ಯಂಡ್ ನನಗೆ ಗೊತ್ತು ದಟ್ ನಿಮ್ಮ ಡಯಟಲ್ಲಿ ಲೈಫ್ ಸ್ಟೈಲಲ್ಲಿ ಸಾಕಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀರಾ. ಆ ಕಾರಣದಿಂದಲೇ ಇಷ್ಟು ಹೆಲ್ದಿಯಾಗಿ ಇಷ್ಟು ಚೆನ್ನಾಗಿ ನಿಮ್ಮ ದೇಹ ನಿಮಗೆ ಸಪೋರ್ಟ್ ಮಾಡಿದೆ ಅಂತ. ಅದಕ್ಕೆ ಇನ್ನಷ್ಟು ಸಪೋರ್ಟ್ ಮಾಡೋದಕ್ಕೆ 100% ವುಡ್ ಪ್ರೆಸ್ಡ್ ಆಯಿಲ್ಸ್ ಫ್ರಮ್ ಸಪ್ತಮ್ ತೈಲ. Thank you so much. You didn't have to do all this. Thank you. ನೀವು ಇದು open ಮಾಡ್ತಿರೋ ಮಾಡ್ಬೋದಾ? Sealed ಅಲ್ವಾ? Sealed ಇದು. Yeah, it's sealed. Thank you. Thank you ಮೈ so much. ಪ್ಲೆಷರ್. Thank you, Saptam. ನೀವು ಮಾಡ್ತಿರೋಂಥ ಕೆಲಸಗಳನ್ನ ಹೀಗೆ ಕಂಟಿನ್ಯೂ ಮಾಡಿ. ಮೋರ್ ಆ್ಯಂಡ್ ಮೋರ್ ಪವರ್ ಟು ಯು, ರಾಜ್, ಆ್ಯಂಡ್ ಟು ಯುವರ್ ಎಂಟೈರ್ ಫ್ಯಾಮಿಲಿ. Thank you so much. I appreciate it. Thank you for having me here. It has been my honor, privilege, and I must say, ನಾವು ಸೀರಿಯಸ್ ಟಾಪಿಕ್ ಮಾತಾಡ್ತಾ ಇದ್ವಿ, ಬಟ್ ಐ ಡಿಡ್ ಹ್ಯಾವ್ ಅ ಲಾಟ್ ಆಫ್ ಫನ್. ಮೈ ಪ್ಲೆಷರ್ ರೀನಾ ಅವರೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. Thank you.